ತುಂಬ ಖುಷಿ ಆಗ್ತಿದೆ. ಫಸ್ಟು ಫಿಲಮ್ ರಿಲೀಸ್ ಆಗೋಕ್ಕೂ ಮುಂಚೆ ನನಗೆ ಫುಲ್ ಭಯ ಆಯ್ತಿತ್ತು, ಜನ ಯಾವ ರೀತಿ ತಗೋತಾರೋ ಅಂತ. ನಾನು ಫ್ರೆಂಡ್ಗೆ ಹೇಳಿದೆ, ಫಿಲಿಮ್ ರಿಲೀಸ್ ಆದ ತಕ್ಷಣ ಜನ ಹೆಂಗೆ ಅನ್ಕೊಂಡ್ರೆ ನಿಮ್ಮ ಊರಿಗೆ ಬಂದ್ಬಿಡ್ತೀನಿ, ಫಿಲಮ್ ರಿಲೀಸ್ ಆದಮೇಲೆ ಏನಾದರೂ ಚೆನ್ನಾಗಿ ಆಯ್ತು ಅಂದರೆ ಊರಿಗೆ ಹೋಗ್ತೀನಿ ಅಂತ ಹೇಳಿದೆ. ನಾನು ಊರಿಗೆ ಹೋಗಲೇ ಇಲ್ಲ, ಅವ್ರ ಊರಿಗೆ ಹೋಗಲೇ ಇಲ್ಲ. ಒಂದೆರಡು ಫಿಲಮ್ ರಿಲೀಸ್ ಆದ ತಕ್ಷಣ ಗೊತ್ತಾಯಿತು ಜನಗಳೆಲ್ಲ ತುಂಬ ಖುಷಿ ಪಡೋದು. ಎಲ್ಲ ಒಂದಿನ 2 ದಿನ ಕಳೀತಾ ಫುಲ್ ಜಾಸ್ತಿನೇ ಆಗೋಯ್ತು ನನಗೆ. ಆಮೇಲೆ ಫುಲ್ಲು ಇನ್ನೊಂದೇನಪ್ಪ ಅಂದರೆ ಎಲ್ಲ ಜಗನರು ಜಗನ ಮರ್ತೇ ಬಿಟ್ರು, ಜಗಮಮ್ಮಿ ಎಲ್ಲೋದ್ರು ಜಗಮಮ್ಮಿ. ಆಮೇಲೆ ಕೃಷ್ಣ ಸರ್ ನಾನು ಫಿಲಮಲ್ಲಿ ಹೇಳಿರೋಂಗೆ ಇನ್ಸ್ಟಾಗ್ರಾಮ್ ಫಾಲೋವರ್ಸೇ ಇರಲಿಲ್ಲ, ಈಗ ಸಾವಿರಾರು ಜನ ಫಾಲೋವರ್ಸ್ ಆಗೋಗಿದ್ದಾರೆ. ಸರ್ದ ಮೊನ್ನೆ ಒಂದು ಪೋಸ್ಟರ್ನ ಶೇರ್ ಮಾಡಿದೆ. ನನ್ನ ಫ್ರೆಂಡ್ ನೋಡ್ಬಿಟ್ಟು ಹೇಳಿದ್ರು ನನಗೆ ಅಷ್ಟು ಇನ್ಸ್ಟಾಗ್ರಾಮ್ ಯೂಸ್ ಮಾಡೋಕ್ಕೆ ಬರೋಲ್ಲ, ಲಕ್ಷಾಂತರ ಜನ ವ್ಯೂಸ್ ಮಾಡಿದ್ದಾರೆ ಅಂತ. ನನಗೇನು 200 ಜನ ಲೈಕ್ ಮಾಡ್ತಿದ್ದು, ಇಬ್ಬರೇ ಕಮೆಂಟ್ ಮಾಡ್ತಿದ್ದು. ಕಮೆಂಟ್ ಮಾಡೋರು ಜಾಸ್ತಿ ಆಗೋಗವ್ರೆ. ವಾಟ್ಸಪ್ ಜಾಸ್ತಿ ಯೂಸ್ ಮಾಡ್ತಿದ್ದೆ, ಇನ್ಸ್ಟಾಗ್ರಾಮ್ ಯೂಸ್ ಮಾಡಕ್ ಬರ್ದೆ. ಹುಡುಗಿರ್ ಜಾಸ್ತಿನಾ? ಹುಡುಗಿರೇ ಜಾಸ್ತಿ ಅಂತ ನನ್ನ ಫ್ರೆಂಡ್ ಹೇಳ್ತಿದ್ದು. ಆಮೇಲೆ ಈಗ ವಾಟ್ಸಪ್ ಬಿಟ್ಟಿದ್ದೀನಿ, ಇನ್ಸ್ಟಾಗ್ರಾಮ್ ಇಟ್ಕೊಂಡಿದ್ದೀನಿ. ಯಾಕೆ ಅದರಲ್ಲಿ ಜಾಸ್ತಿ ಎಲ್ಲಕ್ಕೂ ಈಗ ಬೇಡ, ಜಗಮಮ್ಮಿ ಪ್ರತಿಯೊಬ್ಬರು ಮೆಸೇಜ್ ಮಾಡ್ತಾರೆ. ತುಂಬ ಹೇಳ್ಕೊಳಕ್ ಆಗದಷ್ಟು ಖುಷಿಯಾಗಿದೆ. ನಾನು ತುಂಬ ಜೀವನದಲ್ಲಿ ಕಷ್ಟಪಟ್ಟಿರೋದಕ್ಕೆ ಇದೊಂದು ಪ್ರತಿಫಲ. ಅದಕ್ಕೆ ಯಾರು ಕೃಷ್ಣ ಸರ್ ಮತ್ತು ಮಿಲನ ಮೇಡಮು ಸಾಕ್ಷಿ. ನೆನ್ಸ್ಕೊಳ್ಳಿ. ಮತ್ತೆ ಎಲ್ಲೇ ನಮ್ಮ ಊರಲ್ಲಿ ಎಲ್ಲರೂ ತುಂಬ ಖುಷಿ ಪಟ್ಟರು. ಏನಕ್ಕೆ ಅಂದರೆ ನಾನು ಮಾಮೂಲಿ ಕೆಲಸ ಮಾಡ್ಕೊಂಡು ಮನೆಗೆ ಬರ್ತಿದ್ದೆ. ಕೃಷ್ಣ ಸರ್ ಇದೊಂದು ಫಿಲಮಲ್ಲಿ ಅವಕಾಶ ಕೊಟ್ಟಿದ್ರಿಂದ ಪ್ರತಿಯೊಬ್ಬರು ಊರಲ್ಲಿ ಮಾತಾಡದೆ ಇರೋರು ಫೋನ್ ಮಾಡಿ ನಾನು ನಂಬರ್ ಸೇವ್ ಮಾಡ್ಕೊ ಅಯ್ಯಪ್ಪ. ಆಮೇಲೆ 6-7 ವರ್ಷ ಆಗಿರುತ್ತೆ ಅವ್ರ ಜೊತೆ ಮಾತಾಡಿ, ನಂಬರ್ ಎಲ್ಲ ಕಳೆದೋಗಿರುತ್ತೆ. ಅವ್ರು ಫೋನ್ ಮಾಡೋದು, ವಿಶ್ ಮಾಡೋದು, ತುಂಬ ಚೆನ್ನಾಗಿದೆ ಆ್ಯಕ್ಟಿಂಗು, ನಾನು ಇಂಥವ್ರು ಸೇವ್ ಮಾಡ್ಕೊ ನಂಬರ್ನ. ಪರವಾಗಿದ್ದೇನೆ ಕನಸು ನೆನಸು. ಆಮೇಲೆ 12 ಗಂಟೆ ಆದರೂ ನಾನು ಮಾಮೂಲಿ ಕೆಲಸದಲ್ಲಿ ಬಿಸಿ ಆಗ್ತಿದ್ದೆ, ಈಗ ಫೋನಲ್ಲೇ ಬಿಸಿ ಆಗ್ಬಿಟ್ಟಿದ್ದೀನಿ. 12 ಗಂಟೆ ಆದ್ರೂ ಏನು ಪ್ರತಿಯೊಬ್ಬರು ಮೆಸೇಜ್ ಮಾಡ್ತಾರೆ. ನನಗೊಂಥರ ಖುಷಿ. ಏನಕ್ಕೆಂದ್ರೆ ಹೆಂಗಾದ ಗೊತ್ತಾ ಚಿನ್ನಾರಿ ಮುತ್ತ ಅಂತ, ಹೆಂಗಾಗಿದ್ದೀನಿ ಅಂತ ಫುಲ್ ಖುಷಿ. ಅದನ್ನ ಕೊಟ್ಟಿದ್ದು ಕೃಷ್ಣ ಸರ್ ಮತ್ತೆ ಮಿಲನ ಮೇಡಮು, ಅವ್ರಿಗೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ. ಓಕೆ, ನೆಕ್ಸ್ಟ್. ತುಂಬಾ ಖುಷಿಯಾಗಿದೆ. ಅಂಡ್ ತುಂಬಾ ಇನ್ನೋಸೆನ್ಸ್ ಇದೆ. ಆ ಹೇರ್ ಸ್ಟೈಲ್ ಮತ್ತೆ ಆ ಯೆಲ್ಲೋ ಕಲರ್ ಡ್ರೆಸ್ ಹಾಕ್ಬಿಟ್ಟು ಬಂದ್ರಿ, ಆ ಬೀಚಲ್ಲಿ ಓಡ್ ಬರೋ ಡ್ರೆಸ್, ಆ ಹೇರ್ ಸ್ಟೈಲ್ ಯಾಕೆ ಹಾಗೆ ಮಾಡ್ಕೊ ಬಂದಿಲ್ಲ? ಅದೇ ಹೇರ್ ಸ್ಟೈಲ್ ಅಲ್ವಾ ಸರ್ ಸೂಟ್ ಆಗೋದು? ಹಾ, ಸೂಪರ್. ಅಂಡ್ ಇವ್ರು ಮಾತಾಡ್ತಿರೋದು ನೋಡಿದ್ರೆ, ಇವ್ರಿಗಿರೋ ಫ್ಯಾನ್ ಫಾಲೋವರ್ಸ್ ನೋಡಿದ್ರೆ ನೆಕ್ಸ್ಟ್ ಪಾರ್ಟಿ ಮೋಸ್ಟ್ಲಿ ಇವ್ರ ಡೇಟ್ ಕೇಳೋ ತರ ಇವ್ರು ಮಾತಾಡ್ತಾ ಇದ್ದಾರೆ. ಸೊ ಆಲ್ ದ ವೆರಿ ಬೆಸ್ಟ್, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಮ್ಯಾಮ್. ಸೋ ಸ್ವೀಟ್, ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಉತ್ತರ ಆಲ್ರೆಡಿ ಜಗ ಎಲ್ಲ ಹೇಳ್ದ. ಅಂದರೆ ಕೃಷ್ಣ ಮಿಲನ ಅವರು ಅಂದರೆ ತುಂಬಾನೇ ಎಲ್ರಿಗೂ ಅಂದರೆ ನನ್ನ ಸೇರಿ ಈಗ ಜಗ ಬಂದಿರೋ ಲೋ ಮಕ್ಕಳು ನಾನಾಗಿದ್ದೆ. ಅದಕ್ಕೆ ಕಾರಣ ಕೃಷ್ಣ ಮಿಲನ್. ನೆಕ್ಸ್ಟ್ ಇದೇ ರೀತಿ ಕ್ರಿಸ್ಮಸ್ ಸಿನಿಮಾಸ್ ಬೆಳಿಬೇಕು ಅಂತ ನಾನು ಆಶಿಸ್ತೀನಿ. ಯಾಕೆಂದ್ರೆ ಆಚೆ ಕಡೆ ಎಷ್ಟೋ ಜನ ಅಂದರೆ ಹೊಸ ಪ್ರತಿಭೆಗಳು ನಿಮ್ಮ ತಂಡಕ್ಕೆ ಬರಬೇಕು, ಕೆಲಸ ಮಾಡಬೇಕು, ನಮಗೂ ನೀವು ಕೆಲಸ ಕೊಡ್ಬೇಕು ಮುಂದಕ್ಕೆ ಅಂತ ಕೇಳ್ಕೊತೀನಿ. ಆಮೇಲೆ ಒಂದೇನಂದ್ರೆ ಒಂದು ಉತ್ತರ ಕೊಡ್ಬೇಕಿತ್ತು ಎಲ್ಲರಿಗೂ. ಲೋ ಮಾಕ್ಟೇಲ್ 3 ಯಾಕೆ ಅಂತ ಕೇಳ್ತಾ ಇದ್ರು. ಅದಕ್ಕೆ ಕಾರಣ ಇವತ್ತು ಹ್ಯಾಟ್ರಿಕ್ ಬ್ಲಾಕ್ ಬಸ್ಟರ್. ಅದಕ್ಕೆ ನಾನು ಇವತ್ತು ಉತ್ತರ ಕೊಡೋಕೆ ತುಂಬಾ ಖುಷಿ ಆಗ್ತಿದೆ ಅಣ್ಣ. ತುಂಬಾ ಥ್ಯಾಂಕ್ಸ್ ಅಣ್ಣ. ಅಂದ್ರೆ ತುಂಬಾ ಜನ ಕೇಳ್ತಾ ಇದ್ರು ಲೋ ಮಾಕ್ಟೇಲ್ 3 ಯಾಕೆ, 1 ಆಯ್ತು, 2 ಆಯ್ತು, 3 ಯಾಕೆ. 3 ಇವತ್ತು ಉತ್ತರ ಕೊಟ್ಟಿದೆ. ಅದಕ್ಕೆ ನಾನು ತುಂಬಾ ಖುಷಿ ಪಡ್ತೀನಿ. ಆಮೇಲೆ ಥ್ಯಾಂಕ್ ಯು ಕೃಷ್ಣ ಮಿಲನ. ಹೇಗೆ ಮುಂದಕ್ಕೆ ನಿಮ್ಮ ಕ್ರಿಸ್ಮಸ್ ಸಿನಿಮಾಸ್ದಲ್ಲಿ ಕೆಲಸ ಕೊಡ್ತಾನೆ ಇರಿ, ಇನ್ನೂ ಹೆಚ್ಚು ಪ್ರತಿಭೆಗಳು ಬರ್ತಾನೆ ಇರಲಿ, ಅವರು ಇದೇ ತರ ಫೇಮಸ್ ಆಗ್ತಾ ಇರಲಿ. ಜಗಮಮ್ಮಿನೇ ಸಾಕ್ಷಿ. ಅದಕ್ಕೆ ಕರೆಕ್ಟು. ಇಲ್ಲ, ನಾನು ಹೇಳ್ದೆ ಕೃಷ್ಣ ಸರ್ನ ಯಾಕೆಂದ್ರೆ ನಾನು ಎಲ್ಲರೂ ಗುರುತಿಸುವ ಮಾಡಿದ್ದಾರೆ. ಅವ್ರು ಯಾವಾಗಲೂ ನನ್ನ ಹೃದಯದಲ್ಲಿ ಇರಬೇಕು ಅಂತ ನಾನು ಹೇಳಿದೆ. ಕ್ರಿಸ್ಮಿ ಅಂತ ಅಚ್ಚೆ ಹಾಕ್ಸ್ಕೊತೀನಿ ಅಂತ ಹಾಕ್ಸ್ಕೊಂಡೆ 100% ಆಗಿ. ಯಾಕೆಂದ್ರೆ ನಾವೆಲ್ಲೋ ಮರೆಯಲ್ಲಿರ್ತೀವಿ. ನಮ್ಮನ್ನ 4 ಜನ ಗುರುತಿಸುವ ಮಾಡಿದವ್ರು ಯಾವತ್ತೂ ಮರಿಬಾರ್ದಂತೆ. ಹಂಗಾಗಿ ಮರೆಯಲ್ಲ ಅಂದ್ರೆ ಏನಿಲ್ಲ, ಅದೊಂದು ಟ್ಯಾಟು ಒಂದೇ ಮರೆಯಕ್ಕೆ ಆಗಲ್ಲ ಅಂತ ನಾವು ಫೋಟೋದು ನನ್ನ ಜೊತೆಲಿ ಇರುತ್ತೆ. ಹಂಗಾಗಿ ಯಾವತ್ತಿದ್ರು ಹಾಕಿಸ್ಕೊಂಡೆ 100% ಆಗಿ. ದೇವರು ಕಣ್ಣು ಕಾಣಲ್ಲ, ಆದ್ರೆ ಇಂಥವ್ರನ್ನ ಸೃಷ್ಟಿ ಮಾಡಿರ್ತಾರೆ. ಏನಕ್ಕೆ ಅಂದ್ರೆ ನೀವು 4 ಜನಕ್ಕೆ ಜೀವನ ಕಟ್ಕೊಳಕ್ ಒಂದು ದಾರಿ ಮಾಡ್ಕೊಡಿ ಅಂತ. ಹಾಗಾಗಿ ಕೃಷ್ಣ ಸರ್ನ ದೇವರು ಸೃಷ್ಟಿ ಮಾಡಿ ನಾನು ಎಲ್ಲರನ್ನು ನೋಡಕ್ಕಾಗಲ್ಲ, ಇಂಥವ್ರನ್ನ ಭೂಮಿ ಮೇಲೆ ಸೃಷ್ಟಿ ಮಾಡಿರ್ತಾನೆ. ಹಾಗಾಗಿ ನೋಡಿ, ಲವ್ ಮಾಕ್ಟೇಲ್ 1, ಲವ್ ಮಾಕ್ಟೇಲ್ 3 ಎಷ್ಟೋ ಜನ ಮರೆಯಲ್ಲಿ ತೆರೆ ಮರೆಯಲ್ಲಿ ಇದ್ದವ್ರನ್ನ
ತೆರೆ ಮೇಲೆ ತಂದಿದ್ದಾರೆ. ಹಾಗಾಗಿ ತುಂಬಾ ಖುಷಿ ಅವ್ರ ಬಗ್ಗೆ. ನೆಕ್ಸ್ಟ್ ಸಿನಿಮಾ ಮಾಡಿದಾಗ ದಯವಿಟ್ಟು ನಮ್ಗೆ ಇದೇ ತರ ಅವಕಾಶ ಕೊಡ್ತಾ ಇರಿ. ಈಗ ಕೈ ಹಿಡ್ದು ಕರ್ಕೊಂಡು ಬಂದಿದ್ದಾರೆ, ಹಿಂಗೆ ಕೈ ಹಿಡ್ಕೊಂಡು ಮುಂದಕ್ಕೂ ಕರ್ಕೊಂಡು ಹೋಗಿ. ದಯವಿಟ್ಟು ನನ್ನ ಯಾವತ್ತೂ ಕೈ ಬಿಡಬೇಡಿ ಪ್ಲೀಸ್. ಅದೆಲ್ಲ ತೋರಿಸ್ತಾರೆ. ನೆಕ್ಸ್ಟ್ ಮೂವಿ ಮಾಡಿದಾಗ ದಯವಿಟ್ಟು ಅದನ್ನ ತೋರಿಸ್ಕೊಡಿ ಅಂತ ಫಾರಿನಾ ನೇಪಾಳ್ ಯಾಕೆ ಒಂದು ಕರ್ಕೊಂಡು ಹೋಗ್ಲಿಲ್ವಾ ನೀವು? ದಯವಿಟ್ಟು ಕರ್ಕೋಗಿ. ಮತ್ತೆ ಏರ್ಪೋರ್ಟ್ ಅಲ್ಲಿ ಫೋಟೋ ಹಾಕಿದ್ರಲ್ಲ ಜೊತೆಗೆ, ಅದು ಅಂಡಮಾನ್ ಹೋಗಿ ಅದೇ ಫಾರಿನ್ ಅನ್ಕೊಂಡು. ಅಂಡ್ ಇನ್ನೊಂದು ಹಚ್ಚ ಹಾಕ್ಸ್ಕೊಂತೀರಲ್ಲ 100% ಇನ್ಸ್ಟಾಗ್ರಾಮ್ ಪೋಸ್ಟ್ ಮಾಡಿ ಇನ್ನೂ ಒಂದಷ್ಟು ಜನ ಹುಡುಗಿರು ಮೆಸೇಜ್ ಮಾಡ್ತಾರೆ. ಯಾಕೆ ನನ್ನ ಎಲ್ಲರೂ ನೋಡುವಾಗ ಜಗ ಮಮ್ಮಿ ಅಂತ ಎಲ್ಲರೂ ಕೂಗಿ ಮಾತಾಡ್ಸೋ ಮಾಡಿದ್ದಾರೆ. ಅವ್ರನ್ನ ಯಾವತ್ತೂ ಮರೆಯಬಾರ್ದು, ಮರೆಯಲ್ಲ. ಇಲ್ಲ ಬಟ್ ತುಂಬಾ ಇನ್ನೋಸೆಂಟ್ ಆಗಿ ಮಾತಾಡ್ತಾರೆ. ಆಲ್ ದಿ ಬೆಸ್ಟ್. ನೀವೇನೋ ಮಾತಾಡ್ತಿದ್ರೆ. ಅಲ್ಲ, ಇನ್ನೊಂದು ಹೇಳಕ್ಕೆ ಏನ್ ಖುಷಿ ಪಡ್ತೀನಿ ಅಂದ್ರೆ, ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಲಿ ಕೃಷ್ಣ ಮಿಲನ್ ತರ ಡೈರೆಕ್ಟರ್ಸ್, ರೈಟರ್ಸ್ ಅಂದ್ರೆ ಅಂದ್ರೆ ಬೇರೆ ನಾವು ಪ್ಯಾನ್ ಇಂಡಿಯಾ, ಬೇರೆ ಪರಭಾಷೆ ಅಂತೆಲ್ಲ ನೋಡಿದ್ರೆ, ನಾನು ಹೆಮ್ಮೆಯಿಂದ ಹೇಳಕ್ಕೆ ಏನ್ ಇಷ್ಟಪಡ್ತೀನಿ ಅಂದ್ರೆ, ನಮ್ಮಲ್ಲಿ ಇವರು ಜೆಮ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕೆಂದ್ರೆ ಈ ತರ ರೈಟರ್ಸ್, ಈ ತರ ಸಿನಿಮಾ ಮೇಕರ್ಸ್ ಬರ್ತಾನೆ ಇರಬೇಕು, ಬೆಳಿತಾನೆ ಇರಬೇಕು, ಕನ್ನಡ ಸಿನಿಮಾ ಇಂಡಸ್ಟ್ರಿ ಬೆಳಿಬೇಕು. ಅದಕ್ಕೆ ನೀವುಗಳು ಕಾರಣ ಆಗಿದ್ದಾರೆ. ಇವತ್ತಿನ ದಿನ ಲವ್ ಮಾಕ್ಟೇಲ್ ಮೂಲಕ ಸೀರೀಸ್, 3 ಸೀರೀಸ್ ಬಂದಿದೆ, ಅದಕ್ಕೆ ನೀವು ಕಾರಣ ಆಗಿದ್ದೀರಾ. ಸೊ ಥ್ಯಾಂಕ್ ಯು ಕೃಷ್ಣ ಮಿಲನ ಅಗೇನ್ ಅಂಡ್ ಎವ್ರಿ ಟೈಮ್. ಥ್ಯಾಂಕ್ ಯು ಆದಿ ಅವರೇ, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಇನ್ನೊಂದು ಹೇಳ್ಬೇಕು, ನಮ್ಮೂರಲ್ಲಿ ನೋಡಿದ್ರೆ ಬೈತಾರೆ ಇವರು. ಊರಿಗೆ ಹೋದ್ಮೇಲೆ ನಮ್ಮೂರ ಹೆಸರನ್ನ ಹೇಳಿಲ್ಲ ಅಂತ. ನಮ್ಮೂರ್ ಶೂಟಿಂಗ್ ಮಾದೇವಪುರ, ಮಂಡ್ಯ ಜಿಲ್ಲೆ. ನಮ್ಮೂರವ್ರು ಎಲ್ಲರೂ ಫಿಲಮ್ ನೋಡ್ಬಿಟ್ಟು ಬಂದು 1 ದಪ್ಪ ನೋಡಿಲ್ಲ, 2 ದಪ್ಪ ನೋಡಿದ್ದಾರೆ, 3 ದಪ್ಪ ನೋಡಿದ್ದಾರೆ. ನೋಡಿ ಬೆಳಗಾನ ಫೋನ್ ಮಾಡೋರು, ತುಂಬಾ ಚೆನ್ನಾಗಿದೆ ಆಕ್ಟಿಂಗು, ತುಂಬಾ ಚೆನ್ನಾಗಿದೆ, ಫಸ್ಟ್ ಟೈಮ್ ಮಾಡಿದೀನಿ ಅನ್ಸಿದಿಲ್ಲ. ನಮ್ಮೂರಿಗೆ ತುಂಬಾ ಖುಷಿ ಆಯ್ತು ನೀನು ಆಕ್ಟಿಂಗ್ ಮಾಡಿದ್ದಕ್ಕೆ ಅಂತ. ನಮ್ಮೂರವ್ರನ್ನ ನಾನು ಯಾವತ್ತೂ ಮರೆಯಿಲ್ಲ. ತುಂಬಾ ಸಪೋರ್ಟ್ ಮಾಡಿದ್ದಾರೆ, ತುಂಬಾ ಖುಷಿ ಪಡಿಸಿದ್ದಾರೆ ನನ್ನ. ಶೂಟಿಂಗ್ ಮಾದೇಪುರದ ಸಮಸ್ತ ಅಭಿಮಾನಿಗಳಿಗೂ ಧನ್ಯವಾದಗಳು. ಶೂಟಿಂಗ್ ಮಾದೇಪುರ, ಸರಿನಾ? ಥ್ಯಾಂಕ್ ಯು. ಶೂಟಿಂಗ್ ಮಾದೇಪುರ, ಥ್ಯಾಂಕ್ ಯು. ಬನ್ನಿ